ಸ್ವಲ್ಪ ಅಂದ್ರೆ ಓಪನಿಂಗ್ ತಗೊಳ್ಳೋದು ಸ್ವಲ್ಪ ಸ್ಲೋ ಆಯ್ತು. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ. 100% ಜನ ಥಿಯೇಟರ್‌ಗೆ ಬಂದು ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಸಂದೇಶದ ಮೂಲಕ ಹೋಗ್ತಾರೆ, ಒಂದು ಒಳ್ಳೆಯ ಹ್ಯಾಂಗ್ ಓವರ್ ಮೂಲಕ ಹೋಗ್ತಾರೆ. ಯಾಕೆ ಸ್ಲೋ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಹೇಳಿ? ಆಮ್, ಅದೇ ಏನ್ ನಂಗೂ ಅರ್ಥ ರೀಸನ್ ಆಗ್ತಿದೆ. ಇರ್ಬೋದು ಐ ಅಂತ? ಸೀರಿಯಸ್ಲಿ ಡೋಂಟ್, ನನಗೆ ಗೊತ್ತಿಲ್ಲ ಯಾಕೆ ಅದು ಸಿನಿಮಾ. ಅದೇ ನೀವು ಹೇಳ್ದಂಗೆ ರಿಲೀಸ್ ದಿನ ಸ್ವಲ್ಪ, ರಿಲೀಸ್ ಮೊದಲನೇ ದಿನ ಎರಡನೇ ದಿನ ಸ್ವಲ್ಪ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ನಿಧಾನ ಆಗಿರಬಹುದು. ಬಟ್ ಇವಾಗ ನನಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಟ್ಯಾಗ್ ಮಾಡ್ತಿದ್ದಾರೆ. ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಿದ್ದೀವಿ, ಸಿನಿಮಾ ನೋಡಾದ್ಮೇಲೆ ಅವ್ರ ಕಡೆ ಬರ್ತಿರೋಂಥ ರಿವ್ಯೂಸ್ ಆಗಿರ್ಬೋದು. ಟೇಕ್ ಆಫ್ ಸ್ಲೋ ಇದ್ರೂ ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ ಇವಾಗ. ಸಿನಿಮಾ ನೋಡಿ, ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು. ಸಿನಿಮಾ ನೋಡಿ, ಅದ್ಭುತವಾಗಿರೋಂಥ ಸಿನಿಮಾ. ನೀವೇ ಹೇಳಿರೋ ಹಾಗೆ ಸಿನಿಮಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ. ಸಿನಿಮಾ ನೋಡಿ, ಸಿನಿಮಾ ಯಾಕೆ ನೋಡ್ತಿಲ್ಲ, ಅದು ಚೆನ್ನಾಗಿರೋ ಸಿನಿಮಾನು ನೀವು ಬಿಟ್ಟರೆ ಇನ್ನೆಂಥ ಸಿನಿಮಾ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಈ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿ ಮೊದಲನೇ ದಿನದಿಂದ ನಿಂತಿದ್ದು ಶಿವಣ್ಣ ಹಾಗೆ ಧ್ರುವ ಇಬ್ಬರು ಕೂಡ ಅವರ ಹಾರ್ಟ್ಲಿ ವಿಶಸ್ನ ನಮಗೆ ಕಳಿಸಿದ್ದಾರೆ. ಆ್ಯಂಡ್ ನೆನ್ನೆ ಶಿವಣ್ಣ ಹಾಗೆ ಗೀತಕ್ಕ ಕೂಡ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಐಮ್ ಶ್ಯೂರ್, ನಾನು ಧ್ರುವನ್ ಕೇಳಿದೆ, ಈವನ್ ಹಿ ಈಸ್ ವಾಚಿಂಗ್ ದ ಫಿಲ್ಮ್. ಸೊ ಆಮೇಲೆ ಶೈನ್ ಶೆಟ್ಟಿ ಸಿನಿಮಾ ನೋಡಿ ರೆಸ್ಪಾಂಡ್ ಮಾಡಿದ್ದು. ಆಮೇಲೆ ನವೀನ್ ಶಂಕರ್ ಅವರು ಸಿನಿಮಾ ನೋಡಿದ್ದಾರೆ, ಹಾಗೆ ವಿನಯ್ ರಾಜ್ಕುಮಾರ್ ಅವರು ಸಿನಿಮಾ ನೋಡಿದ್ದಾರೆ. ಐ ಥಿಂಕ್ ಎಲ್ಲರೂ ಕೂಡ ಸಿನಿಮಾ ನೋಡಿ ಇಷ್ಟಪಡ್ತಿದ್ದಾರೆ. ನೈಸ್, ಖುಷಿ ಆಗ್ತಿದೆ. ಮ್ಯಾಮ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ರಿ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಲುಕ್ಕೇ ಚಂದ ಮ್ಯಾಮ್. ನಿಮ್ಮ ಲುಕ್ಕೇ ಸಕ್ಕದಾಗಿ ಕಾಣಿಸುತ್ತೆ, ನಿಮ್ಗೆ ಅದು ಒಪ್ಪುತ್ತೆ. ನಿಮಗೆ ಅದನ್ನ ನೋಡುವಾಗ ಹೇಗೆ ಅನಿಸ್ತು ಅಂತ ಹೇಳಿ, ನಿಮ್ಮನ್ನ ಇಷ್ಟಪಡುವಂತ ಫ್ಯಾನ್ಸ್ ಎಲ್ಲರೂ ಕೂಡ ಲೈಕ್ ಮಾಡಿದ್ದಾರೆ, ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ? ಡೆಫಿನೆಟ್ಲಿ ಈ ಲುಕ್ ಹಿಂಗೆ ಒಪ್ಕೊಳ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ನನಗೆ. ಅಂದರೆ ಇಷ್ಟು ಏಜ್ ಕ್ಯಾರೆಕ್ಟರ್ ಇಷ್ಟಪಡ್ತಾರಾ, ಇಲ್ಲಾಂದರೆ ಯಾವ ಥರ ರೆಸ್ಪಾನ್ಸ್ ಸಿಗತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರಶಂಸೆ ಸಿಗ್ತಿದೆ ನನಗೆ. ಸೊ ಐ ಆಮ್ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ ಈ ಪಾತ್ರ ಮಾಡಿರುವಂಥದ್ದು.